ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಕೆಲವು ತಿಂಗಳುಗಳ ಹಿಂದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಹಾಗೂ KH ಮುನಿಯಪ್ಪರವರು ಆಹಾರ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಇಂದಿರಾ ಕಿಟ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯಿತು. ಅಂದರೆ ಇನ್ನು ಮುಂದೆ ಸರ್ಕಾರ 10 ಕೆಜಿ ಅಕ್ಕಿಯ ಬದಲಾಗಿ ಬೇಳೆ, ಸಕ್ಕರೆ, ಉಪ್ಪು, ಅಡುಗೆ ಎಣ್ಣೆ ಒಳಗೊಂಡ ಕಿಟ್ ನೀಡುವ ಪ್ರಸ್ತಾಪ ಬಂದಿತ್ತು. ಆದರೆ ಈಗ ಇಂದಿರಾ ಕಿಟ್ ನೀಡುವುದು ಅಸಾಧ್ಯವಾಗಿದ್ದು ಮತ್ತೆ 10 ಕೆಜಿ ಅಕ್ಕಿಯನ್ನೇ ಮುಂದುವರಿಸುವ ಸಾಧ್ಯತೆ ಇದೆ ಎಂದು ಎಲ್ಲ ಕಡೆ ವರದಿಗಳು ಬರುತ್ತಿದೆ. ಹಾಗಾದರೆ ಸ್ನೇಹಿತರೆ, ಸರ್ಕಾರ ಈ ನಿರ್ಧಾರವನ್ನು ಯಾಕೆ ಕೈಬಿಡುವ ಹಂತಕ್ಕೆ ಬಂದಿದೆ? ಜನರು ನಿಜವಾಗಿಯೂ ಕಿಟ್ ಬಯಸಿದ್ರಾ ಅಥವಾ 10 ಕೆಜಿ ಅಕ್ಕಿನೇ ಸಾಕು ಎಂಬ ನಿರ್ಧಾರಕ್ಕೆ ಬಂದಿದ್ರಾ ಎಂಬ ಎಲ್ಲ ವಿಷಯವನ್ನು ಒಮ್ಮೆ ಈ ವಿಡಿಯೋದಲ್ಲಿ ಚರ್ಚಿಸೋಣ. ಸ್ನೇಹಿತರೆ, ಮೊದಲು ಸರ್ಕಾರ ಪ್ರಸ್ತಾಪ ಮಾಡಿದ್ದು 10 ಕೆಜಿ ಒಬ್ಬ ವ್ಯಕ್ತಿಗೆ ಜಾಸ್ತಿಯಾಗಿದ್ದು ಎಷ್ಟೋ ಜನ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡುತ್ತಿದ್ದಾರೆ. ಹಾಗಾಗಿ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮರು ಮಾರಾಟ ಮಾಡುವುದನ್ನು ತಡೆಗಟ್ಟುವ ಸಲುವಾಗಿ ಹಾಗೂ ಅಕ್ಕಿಯ ಜೊತೆ ಇತರೆ ಪೋಷಕಾಂಶಗಳು ಕೂಡ ಬಡವರ್ಗದ ಕುಟುಂಬಕ್ಕೆ ಅವಶ್ಯಕವಿದ್ದು ಇದನ್ನು ಭರಿಸಲು ಪೋಷಕಾಂಶವುಳ್ಳ ಬೇಳೆಕಾಳುಗಳು ಹಾಗೂ ಖರ್ಚು ಕಡಿಮೆ ಮಾಡುವ ಎಣ್ಣೆ, ಸಕ್ಕರೆಯನ್ನು ಇಂದಿರಾ ಕಿಟ್ ಅಡಿಯಲ್ಲಿ ನೀಡುತ್ತೇವೆ ಎಂದು ಘೋಷಿಸಿದ್ದರು. ಆದರೆ ವರದಿಗಳ ಪ್ರಕಾರ ಈ ಯೋಜನೆ ಜಾರಿಯಾಗುವುದು ಅಷ್ಟು ಸುಲಭವಾಗಿಲ್ಲ. ಈಗ ಮೂಡಿರುವ ಪ್ರಶ್ನೆ ಏನೆಂದರೆ, ಸರ್ಕಾರ ಯಾಕೆ ಇಂದಿರಾ ಕಿಟ್ ನೀಡಲು ಹಿಂದೇಟು ಹಾಕುತ್ತಿದೆ ಅಂತ ಎಲ್ಲರಲ್ಲೂ ಪ್ರಶ್ನೆ ಮೂಡಿದೆ. ಇದಕ್ಕೆ ಪ್ರಮುಖವಾಗಿ 2 ಕಾರಣಗಳಿವೆ. ಟೆಂಡರ್ ಪ್ರಕ್ರಿಯೆ ಕಠಿಣವಾಗಿದ್ದು ವಿಳಂಬವಾಗುತ್ತಿದೆ ಹಾಗೂ ಈ ಯೋಜನೆ ಜಾರಿಗೊಳಿಸಲು ಪ್ರತಿ ತಿಂಗಳು ಸುಮಾರು 550 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚವಾಗುವ ಸಾಧ್ಯತೆ ಇದೆ. ಹಾಗಾಗಿ ಪ್ರತಿ ತಿಂಗಳು ರು 550 ಕೋಟಿ ಹೆಚ್ಚುವರಿ ಬಜೆಟ್ ಹೊಂದಿಸುವುದು ಸರ್ಕಾರಕ್ಕೆ ಸವಾಲಾಗಿದೆ. ಹೀಗಾಗಿ ಇಂದಿರಾ ಕಿಟ್ ಬದಲಿಗೆ ಈ ಹಿಂದೆ ನೀಡುತ್ತಿದ್ದ ಮಾಸಿಕ 10 ಕೆಜಿ ಅಕ್ಕಿ ವಿತರಣೆಯನ್ನೇ ಮುಂದುವರಿಸಲು ಆಹಾರ ಇಲಾಖೆ ನಿರ್ಧರಿಸಿದೆ ಎನ್ನಲಾಗಿದೆ. ಸ್ನೇಹಿತರೆ, ಇಲ್ಲಿ ಒಂದು ವಿಷಯದ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ಕೆಲವು ಕುಟುಂಬಗಳಿಗೆ ಯಾವುದೇ ಬೇಳೆಕಾಳುಗಳು, ಎಣ್ಣೆ ಬೇಡ, ಉತ್ತಮ ಗುಣಮಟ್ಟದ 10 ಕೆಜಿ ಅಕ್ಕಿ ಸಿಕ್ಕರೆ ಸಾಕು ಎಂಬ ಅಭಿಪ್ರಾಯವಿದೆ. ಮತ್ತೆ ಕೆಲವು ಕುಟುಂಬಗಳು ಅಕ್ಕಿಯ ಜೊತೆಗೆ ಪೋಷಕಾಂಶವುಳ್ಳ ಬೇಳೆ ಮತ್ತು ಎಣ್ಣೆ, ಸಕ್ಕರೆಯಿಂದಾಗಿ ಮನೆಯ ಖರ್ಚಿಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತಾರೆ. ಹೀಗಾಗಿ 2 ಕಡೆ ತಮ್ಮದೇ ಆದ ಅಭಿಪ್ರಾಯಗಳಿವೆ. ಸ್ನೇಹಿತರೆ, ನನ್ನ ಅಭಿಪ್ರಾಯವನ್ನು ಹೇಳುವುದಾದರೆ ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ಸರ್ಕಾರದ್ದು. ಆದರೆ ಯಾವುದೇ ಯೋಜನೆ ಜಾರಿಗೆ ಬಂದರೂ ಅದು ಫಲಾನುಭವಿಗಳಿಗೆ ಅನುಕೂಲವಾಗಬೇಕು. ಉತ್ತಮ ಗುಣಮಟ್ಟದ ಆಹಾರ ಸಾಮಗ್ರಿಗಳು ಮತ್ತು ಸಮಯಕ್ಕೆ ಸರಿಯಾದ ವಿತರಣೆ ಎರಡೂ ಕೂಡ ಮುಖ್ಯ. ಈ ಹಿಂದೆ ಇಂದಿರಾ ಕಿಟ್ ಬಗ್ಗೆ ಚರ್ಚೆ ನಡೆದು ನೀಡುತ್ತೇವೆ ಎಂದು ಹೇಳಿದ್ದರು. ಆದರೆ ಆ ಯೋಜನೆ ಸ್ಥಗಿತಗೊಂಡಿದೆ ಎಂಬ ಅಧಿಕೃತ ಆದೇಶ ಸರ್ಕಾರದಿಂದ ಹೊರಬಂದಿಲ್ಲ. ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ ನಂತರವಷ್ಟೇ ಅಂತಿಮ ನಿರ್ಧಾರ ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಈಗ ನಿಮ್ಮ ಸರದಿ. ನಿಮಗೆ ಯಾವುದು ಉತ್ತಮ ಎಂದೆನಿಸುತ್ತದೆ? 10 ಕೆಜಿ ಅಕ್ಕಿಯೇ ಮುಂದುವರಿಯಬೇಕಾ ಅಥವಾ ಇಂದಿರಾ ಕಿಟ್ ನೀಡಬೇಕಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ರೀತಿಯ ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.